ಈಗ ಯಾವ್ದ್ರ ಸಮಯ? ಪತ್ರ ಓದೋ ಸಮಯ ಆಯ್ತಲ್ವೇ? ಬನ್ನಿ ಪತ್ರ ಯಾರು ಬರ್ದಿದ್ದಾರೆ ನೋಡೋಣ. ನಮಸ್ಕಾರ ಗುರುಜಿ, ನೀವು ನಮ್ಮ ಜೀವನದ ದಾರಿದೀಪವಾಗಿದ್ದೀರಾ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಗುರುಜಿ. ಬಹಳ ನೊಂದಿ ಪತ್ರ ಬರೀತಿದ್ದಾರೆ. ಅವರು ಅವರ 16 ತಿಂಗಳ ಮಗುವಿನ ಬಗ್ಗೆ ಕೇಳಬೇಕು ಅಂತೆ. ಇನ್ನು ಹೆಸರಿಟ್ಟಿಲ್ಲ, ದಯಮಾಡಿ ನೀವೇ ಹೆಸರಿಡಬೇಕು ಅಂತ ಕೂಡ ಕೇಳ್ಕೊಂತಿದ್ದಾರೆ. ಹುಟ್ಟಿದ ದಿನಾಂಕ 22/9/2009 ಮಂಗಳವಾರ ಬೆಳಗ್ಗೆ 6:30ಕ್ಕೆ ಹುಟ್ಟಿದೆ ಮಗು. ಹೆಣ್ಮಗು ಅಂತೆ ಗುರುಜಿ. ಸ್ವಾತಿ ನಕ್ಷತ್ರ 4ನೇ ಪಾದ, ತುಲಾ ರಾಶಿ, ಕನ್ಯಾ ಲಗ್ನ ಅಂತ ಹೇಳ್ತಿದ್ದಾರೆ. ಈ ಮಗು 7 ವರ್ಷ ತುಂಬಿದ ಒಬ್ಬ ದೊಡ್ಡ ಗಂಡ್ಮಗು ಇದಾನಂತೆ, ಆರೋಗ್ಯವಾಗಿದ್ದಾನಂತೆ. ಆದ್ರೆ ಈ ಮಗುಗೆ ನಡಿಯಕ್ಕಾಗಲ್ಲ, ಅಂದ್ರೆ ತೆವಿಯೋದು ಕೂಡ ಇಲ್ವಂತೆ, ಉಲ್ಟಾ ಆಗಲ್ವಂತೆ. ಡಾಕ್ಟರ್ ಹೇಳಿದ್ರಂತೆ ಈ ಮಗುಗೆ ಹಶ್ವಾಗೋದೇ ಗೊತ್ತಾಗಲ್ಲ ಅಂತ. ಇವರು ಡೆಲಿವರಿ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಆಯ್ತಂತೆ. ಆದ್ರೆ ಈ ಒಬ್ರು ಆಕೆ ಏನು ಜ್ಯೋತಿಯವ್ರು ಏನಿದ್ದಾರೆ ಉಸಿರುಗಟ್ಕೊಂಡ್ರಂತೆ. ಅವಾಗ ಆಕ್ಸಿಜನ್ ಕೊಡೋದು ಲೇಟ್ ಆಗಿರೋದಕ್ಕೆ ಮಗುಗೆ ಹೀಗಾಗಿದೆ. ಅಂದ್ರೆ ಅವ್ರ ವಯಸ್ಸಿಗೆ ತಕ್ಕ ಮೆದುಳು ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ತಿದಾರಂತೆ. ಏನ್ ಮಾಡೋದು ಗುರುಜಿ? ಮುಂದಿನ ಭವಿಷ್ಯ ಹೇಗಿದೆ? ಮಗು ಸರಿ ಹೋಗುತ್ತಾ ಅಂತ ಕೇಳ್ತಿದ್ದಾರೆ. ನೀವೇನು ಮಾಡಬೇಕಾಗಿಲ್ಲ, ಒಂದೇ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀನಿ. ನಿಮ್ಮ ಈ ಮಗುಗೆ ಸ್ವಾತಿ ನಕ್ಷತ್ರ ಅಂತಲೇ ಹೇಳ್ತಿದ್ದೀರಾ, ನರಸಿಂಹಸ್ವಾಮಿ ಪ್ರಯೋಗವನ್ನು ಮಾಡ್ಕೊಂಬಿಡಿ. ಈ ನರಸಿಂಹಸ್ವಾಮಿ ಪ್ರಯೋಗ ಸಾಯಂಕಾಲದಲ್ಲಿ ಅರ್ಶಿನ ಅಲಂಕಾರವನ್ನು ಮಾಡಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅಂದರೆ ಯಾವುದೋ ನರಸಿಂಹಸ್ವಾಮಿ ಮಾಡಿಸೋದಲ್ಲ, ಹಳ್ಳಿಲಿರ್ತಕ್ಕಂಥ ನರಸಿಂಹಸ್ವಾಮಿ, ದೂರದಲ್ಲಿ ನೀರ್ ಹತ್ರ ಇರೋ ನರಸಿಂಹಸ್ವಾಮಿ, ಅಥವಾ ನರಸಿಂಹ ಇನ್ನೊಂದು ಲಿಂಗದಲ್ಲಿ ಆಹ್ವಾನೆ ಆಗಿರ್ತಾನೆ. ಅಂದರೆ ಅವನೇ ಸ್ವತಃ ನರಸಿಂಹನಾಗಿರಬಾರ್ದು, ನರಸಿಂಹ ದೇವಸ್ಥಾನ ಪೈದು ಅನ್ಬಾರ್ದು. ನರಸಿಂಹ ಕಂಬದಲ್ಲಿರಬೇಕು, ಇಲ್ಲ ನರಸಿಂಹ ಈಶ್ವರನ ಮಧ್ಯದಲ್ಲಿರಬೇಕು, ಅಥವಾ ಒಂದು ಲಿಂಗದೊಳಗೆ ಆಹ್ವಾನೆ ಆಗಿರಬೇಕು, ಇಲ್ಲ ನರಸಿಂಹ ಆ ಭಾಗದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಈ ಕಡೆ, ಅಂದರೆ ಘಾಟಿ ಸುಬ್ರಹ್ಮಣ್ಯ ಫಾರ್ ಎಕ್ಸಾಂಪಲ್. ಅಂದರೆ ಒಂದೇ ಕಲ್ಲಿನ ಎರಡೂ ಭಾಗದಲ್ಲಿ ಅಥವಾ ಒಂದೇ ಬಿಂಬದಲ್ಲಿ ಆ ಸಾನ್ನಿಧ್ಯ, ಎರಡು ಸಾನ್ನಿಧ್ಯ ಇರತಕ್ಕಂಥ ಮಹಾಕ್ಷೇತ್ರಕ್ಕೆ ನರಸಿಂಹಸ್ವಾಮಿಗೆ ಹರಿದ್ರಾಲಂಕಾರ, ಅರ್ಶನದ ಅಭಿಷೇಕವನ್ನ ಮಂಗಳವಾರ ದಿವಸನೇ ಮಾಡಿಸ್ಬೇಕು. ಈ ರೀತಿ ಅಭಿಷೇಕವನ್ನ ನೀವೆಲ್ಲಿ ಮಾಡಿಸಿ ಅಂದರೆ CB ನರಸಿಂಹ ಅಂತಿದೆ, ಇದೇ ತುಮಕೂರು ಜಿಲ್ಲೆಯ ವಿಶೇಷವಾಗಿರ್ತಕ್ಕಂಥದ್ದು, ಸಿರಾ ಹತ್ರ ಇರತಕ್ಕಂಥ ವಿಚಾರ. ಅಲ್ಲಿ ಹೋಗಿ CB ನರಸಿಂಹ ಅಂತಿದೆ, ಬಹಳ ವಿಶೇಷ. ಲಿಂಗಾಕಾರದಲ್ಲಿದ್ದಾನೆ, ಭೂಮಿಯ ಒಳಭಾಗದಲ್ಲಿ ಅಡಗಿದ್ದಾನೆ. CB ನರಸಿಂಹ ಅಂದ್ರೆ ಇಲ್ಲಿ ಕೊಳದಲ್ಲೇ ಬಂದಿರತಕ್ಕಂಥ ಕಲ್ಲು ಉದ್ಭವ ಸ್ವರೂಪವಾಗಿ, ಅಂದರೆ ಅದು ಊತಾ ಬಂತು. ತದನಂತರ ಇಲ್ಲಿ ಯಾವ ಕಾಲಕ್ಕೂ ಹಸು ತನಗೆ ತಾನೇ ಗೊತ್ತಿಲ್ಲದೆ ಇಲ್ಲಿ ಹೋಗಿ ಹಾಲು ಹಾಕ್ತಾ ಬರ್ತು. ಇಲ್ಲಿ ವಿಶೇಷ ಅಂದರೆ 2 ದೇವತೆಗಳ ಅನುಗ್ರಹ, ಒಂದು ನರಸಿಂಹಸ್ವಾಮಿ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಉಗ್ರವಾಗಿರ್ತಕ್ಕಂಥ ವೀರಭದ್ರಸ್ವಾಮಿ. ಅಂದರೆ ವೈಷ್ಣವಾಗಮದಲ್ಲಿ ಶೈವಾಗಮ ಬರೋದೇ ಇಲ್ಲ, ಶೈವಾಗಮದಲ್ಲಿ ವೈಷ್ಣವಾಗಮ ಬರೋದಿಲ್ಲ, ರೇರು. ಏನು ಅಂದರೆ ನವನರಸಿಂಹ ನಿಮ್ಗೆ ಹೇಳಿದೆ, ಎಲ್ಲಿ ಅಹೋಬಿಲದಲ್ಲಿ. ಆ ನವನರಸಿಂಹ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕ ಯಾರೋ? ಸಾಕ್ಷಾತ್ ಕಾಳಭೈರವ. ಹಾಗೆ ಈ CB ನರಸಿಂಹಕ್ಕೆ ಕ್ಷೇತ್ರ ಪಾಲಕನವನು ವೀರಭದ್ರ. ಅದಕ್ಕೆ ಈ ವೀರಭದ್ರ ಸ್ವಾಮಿಯನ್ನ ವಡೆ ಹಾರನ ಹಾಕ್ತೀನಿ, ನರಸಿಂಹಸ್ವಾಮಿಗೆ ಹರಿದ್ರಾಲಂಕಾರ ಮಾಡಿಸ್ತೀನಿ ಅಂತ ಈ ಮಗುನ್ ಕರ್ಕೊಂಡು ಹೋಗಿ ನಾಮಕರಣವನ್ನ ಆ ಕ್ಷೇತ್ರದಲ್ಲೇ ಮಾಡ್ಕೊಳ್ಳಿ. ಯಾವುದೋ ನರಸಿಂಹಸ್ವಾಮಿ ಕ್ಷೇತ್ರದಲ್ಲೇ ಆಗಬೇಕು. ಮಗುಗೆ ನಾಮಕರಣ ಲಕ್ಷ್ಮೀ ನರಸಿಂಹಸ್ವಾಮಿಯ ಹೆಸರಲ್ಲಿ, ಅವರ ಹೆಣ್ಣಿನ ಅನುಗ್ರಹವಾಗಿರ್ತಕ್ಕಂಥ ಹೆಸರಲ್ಲಿ ನೀವು ಮಾಡ್ಕೊಳ್ಳಿ. ಇದು ದಾ ಬರ್ಲಿ, ದಿ ಬರ್ಲಿ, ಹಾ ಬರ್ಲಿ, ಹೂ ಬರ್ಲಿ, ಏನೇ ಬರ್ಕೊಳ್ಳಿ, ಶಾಸ್ತ್ರ ಸಂಪ್ರದಾಯವಾಗಿ ಅದೆಲ್ಲ ತಲೆಗೆಡಿಸ್ಕೊಬೇಡಿ. ಈ ಮಗು ಯಾವತ್ತು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟುತ್ತೋ ಶುಕ್ರನ ಮನೆ ಅಂತ ಅರ್ಥ ಮಾಡ್ಕೊಬೇಕು, ತಲೆಗೆ ಹಾಕೊಬೇಕು. ಹೆಣ್ಣು ಮಗುನೇ ಹುಟ್ಟುಬಿಟ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಹೆಚ್ಚಿನ ತೊಂದರೆಗಳು ನರದ ಬಗ್ಗೆ, ಹೆಚ್ಚಿನ ತೊಂದರೆ ಲಿವರ್ ಬಗ್ಗೆ, ಹೆಚ್ಚಿನ ತೊಂದರೆ ತಲೆಯಲ್ಲಿರ್ತಕ್ಕಂಥ ನರಗಳ ಬಗ್ಗೆ, ಹೆಚ್ಚಿನ ತೊಂದರೆ ಆಹಾರದ ಬಗ್ಗೆ, ಅಂದರೆ ಜೀರ್ಣ ಶೈಲಿಯಾಗಿರ್ತಕ್ಕಂಥ ಜೀರ್ಣ ಹೊಟ್ಟೆಯ ಭಾಗದ ಬಗ್ಗೆ. ಇದರ ಬಗ್ಗೆ ನೀವು ಗಮನ ಕೊಟ್ಕೊಳ್ಳೋಕ್ಕೆ ಆ ಮಗುಗೆ ಇರೋದೇ ಹೀಗೆ ಹಣೆ ಬರ ಅಂತ. ಸೊ ಇದನ್ನೆಲ್ಲ ಸರಿಪಡಿಸೋದು ಅದೇ ಸ್ವಾತಿ ನಕ್ಷತ್ರ ದೇವರೇ ಕೊಟ್ಟಿದ್ದಾನೆ. ಆ ನರಸಿಂಹಸ್ವಾಮಿದೇ ಸ್ವಾತಿ ನಕ್ಷತ್ರ. ಆದ್ದರಿಂದ ಲಕ್ಷ್ಮೀ ನರಸಿಂಹ ಸ್ತೋತ್ರದಲ್ಲಿ ನೀವು ಪ್ರತಿದಿನ ನರಸಿಂಹಸ್ವಾಮಿಯ ದಂಡಕವನ್ನು ಹೇಳ್ಕೋಬೇಕು. ಆ ನರಸಿಂಹ ದಂಡಕವನ್ನು ಹೇಳ್ಕೊಂಡು ಇದಕ್ಕೆ ಅರ್ಶನವನ್ನು ಅಭಿಷೇಕ ಮಾಡಿಸೋದು, ಅರ್ಶನವನ್ನು ಶೇಖರಣೆ ಮಾಡಬೇಕು. ಇದು ಮಂಗಳವಾರಗಳು ಎಷ್ಟು ಮಾಡಬೇಕು? 9 ಮಂಗಳವಾರ ಮಾಡಬೇಕು. 9 ಮಂಗಳವಾರಗಳು ಕಂಟಿನ್ಯೂಸ್ ಮಂಗಳವಾರ 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 ಮಾಡ್ಕೊಳ್ಳಿ, ಅಥವಾ ತಿಂಗಳಿಗೆ 1 ಮಂಗಳವಾರ ಹರಿದ್ರಾಲಂಕಾರ ಮಾಡಿ ಅದನ್ನು ಗಟ್ಟಿಯಾಗಿ ತರಬೇಕು. ಅರ್ಶನ ಗಟ್ಟಿಯಾಗಿ ತರಬೇಕು, ತಂದು ಪ್ರತಿದಿನ ಹಣೆಗಿಡಬೇಕು. ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಾಕ್ತಾ ಇರಬೇಕು. ವೀರಭದ್ರ ಸ್ವಾಮಿಗೆ ಈ ನರಸಿಂಹಸ್ವಾಮಿಗೆ ಹರಿದ್ರಾಲಂಕಾರ ಹೆಂಗೆ ಮಾಡಿಸ್ತೇವೆ ಹಾಗೆ ಒಡೆಯ ಹಾರವನ್ನು ಹಾಕ್ತೀನಿ, ಉದ್ದಿನ ಒಡೆಯ ಹಾರನ್ನ ಹಾಕ್ತೀನಿ ಅಂತ ವೀರಭದ್ರ ಸ್ವಾಮಿ ಅದೇ ಕ್ಷೇತ್ರದಲ್ಲಿರಬೇಕು. ಈ ರೀತಿ ಸ್ಮರಣೆ ಮಾಡಿಕೊಂಡ್ರೆ ಸಂತೋಷ. CB ನರಸಿಂಹಕ್ಕೆ ಹೋಗಿ ತುಮಕೂರು ಜಿಲ್ಲೆಯ ಹತ್ರದಲ್ಲೇ ಸಿರಾ ಹತ್ರಕ್ಕೆ ಇರತಕ್ಕಂಥ CB ನರಸಿಂಹನ ಸ್ಮರಣೆ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಆ ಮಗುಗೆ ಪರಿಪೂರ್ಣ ಆಯುಸ್ಸು ಅಭಿವೃದ್ಧಿ ಆಗತ್ತೆ. ಯಾವುದೇ ಕಾರಣಕ್ಕೂ ಆತಂಕಗಳು ಬೇಡ. ಖಂಡಿತವಾಗ್ಲೂ ಆ ಮಗುಗೆ ಜೀರ್ಣಶಕ್ತಿ, ಸರ್ವಶಕ್ತಿ, ನರದೌರ್ಬಲ್ಯ ಶಕ್ತಿ, ದೇಹ ಶಕ್ತಿ, ಸ್ಥೂಲವಾಗಿರ್ತಕ್ಕಂಥ ಪರಿವರ್ತನ, ಆ ಶಕ್ತಿಯನ್ನ ನರಸಿಂಹನೇ ಕೊಡಲಿ ಅಂತ ಆ ಮುಖಾಂತರ ನಾನು ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಮುಖಾಂತರ ಹಾರೈಸ್ತೀನಿ. ಜ್ಯೋತಿಯವರೇ ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ.